ನಮಸ್ತೆ ಬಂಧುಗಳೇ. ನಮ್ಮೂರಲ್ಲಿ ಗದ್ದೆ ನಿಟ್ಟಿ ಶುರುವಾಗಿದೆ, ಹಾಗಾಗಿ ಅದರ ಬ್ಲಾಗ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಕಡೆ ತುಂಬ ಲೇಟಾಗಿ ಗದ್ದೆ ನಿಟ್ಟಿ ಮಾಡ್ತಾರೆ. ಯಾಕಂದರೆ ಪಕ್ಕದಲ್ಲಿ ಹಳ್ಳ ಕಾಣುತ್ತಲ್ವ, ಆ ಹಳ್ಳದ ನೀರು ದೊಡ್ಡ ಮಳೆಗಾಲದಲ್ಲಿ ಗದ್ದೆ ಮೇಲೆ ಹೋಗುತ್ತೆ, ದೊಡ್ಡ ಸಮುದ್ರ ಥರ ಆಗುತ್ತೆ. ಹಾಗಾಗಿ ಈ ಸಮಯದಲ್ಲಿ ಮಾಡ್ತೀವಿ. ಹಾಗೂ ಈಗ ನಾನು ಹಾಳೆ ಕಡಿತಾ ಇದ್ದೀನಿ, ಗದ್ದೆಯ ಹಾಳೆಯನ್ನು ಕಡಿತಾ ಇದ್ದೀನಿ. ನಮ್ಮ ಕಡೆ ಅಂದರೆ ಗದ್ದೆಯ ಅಂಚಿನಲ್ಲಿ ಸೈಡಿನಲ್ಲಿ ಹುಲ್ಲಿರುತ್ತೆ, ಆ ಹುಲ್ಲನ್ನು ಕಟಿಂಗ್ ಮಾಡ್ತಾಯಿದ್ದೀನಿ. ಅಂದರೆ ಗುದ್ದಲಿಯಲ್ಲಿ ಮಣ್ಣು ಸಹಿತವಾಗಿ. ಹಾಗೆ ನೋಡಿ ಮಾಡ್ತಾಯಿದ್ದೀನಿ. ಹಾಗೆ ಬಂದ್ಬಿಟ್ಟು ಇಲ್ಲಿ ಹಾಗೆ ಕೇಳ್ತಾ ಇದ್ದಾರೆ. ಹಾಗೆ ಅಂದರೆ ಭತ್ತದ ಸಣ್ಣ ಸಣ್ಣ ಸಸಿಗಳನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಕಡೆ ಹಳ್ಳಿಯಲ್ಲಿ ಹಾಗೆ ಕೇಳೋದು ಅಂತಾರೆ. ಇದಕ್ಕೆ ಹಾಗೆ ಕೇಳುವುದು ಅಂತಾರೆ. ನೋಡಿ, ಗದ್ದೆಯಲ್ಲಿ ಇಲ್ಲೆಲ್ಲ ಕಟ್ಟು ಮಾಡಿಟ್ಟಿದ್ದಾರೆ. ಆ ಕಡೆಯಿಂದ ಟಿಲ್ಲರ್ನಲ್ಲಿ ಗದ್ದೆ ಹುಡ್ತಾ ಇದ್ದಾರೆ. ಹಾಗೂ ಅಲ್ಲೊಬ್ಬರು ಗದ್ದೆ ಗುದ್ದಲಿ ಹಿಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿದ್ದಾರೆ. ಅಂದರೆ ಗೋರೆ ಸಲಿಕೆ ಅಂತಾರಲ್ವ ಅದು. ಕೆಲವು ಎತ್ತರದ ಫೋಟೋಗಳನ್ನು ಕೂಡ ತೆಗೆದಿದ್ದೀನಿ, ಗುಡ್ಡದ ಅಂಚಿನಲ್ಲಿರೋದ್ರಿಂದ ಗದ್ದೆ. ನೋಡಿ, ಇದು ಹಾಗೆ ಅಂದರೆ ಭತ್ತದ ಸಣ್ಣ ಸಣ್ಣ ಗಿಡಗಳು. ನೋಡಿ, ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಕೀಳೋದನ್ನು ಕೂಡ ನಿಮ್ಗೆ ತೋರಿಸ್ತಾರೆ. ನೋಡಿ ಎಷ್ಟೊಂದು ವೇಗವಾಗಿ ಮತ್ತು ಒಳ್ಳೆ ಇದರಲ್ಲಿ ಕೀಳ್ತಾ ಇದ್ದಾರೆ. ಅದನ್ನು ಕ್ಲಿಯರಾಗಿ ತೊಳೆದು ಕಟ್ಟನ್ನು ಕಟ್ಟಿ ಆಮೇಲೆ ಪಕ್ಕದಲ್ಲಿಟ್ಟು ಮಣ್ಣಿನ ಕೆಲವು ಈ ಉಂಡೆ ಆಕಾರದಲ್ಲಿ ಬರುತ್ತೆ ಆ ಮಣ್ಣನ್ನು ಕೂಡ ಕ್ಲೀನಾಗಿ ತೊಳಿತಾರೆ. ಬೇರು ಮಾತ್ರ ಇಡ್ತೇವೆ. ಹಾಗೆ ಬಂದ್ಬಿಟ್ಟು ಇದು ಹಾಗೆ ಅವ್ರು ಕೇಳ್ತಾ ಇದ್ದಾರೆ, ಏನು ಮಾಡ್ತಿದ್ದೀರಾ ನೀವು ಅಂತ. ನಾನು ಹೇಳಿದೆ, ವಿಡಿಯೋ ಮಾಡ್ತಾಯಿದ್ದೀನಿ, ಇದನ್ನು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಹಾಗಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಕೈಯಲ್ಲಿ ಹಿಡ್ಕೊಂಡಿದ್ದೆ, ಮತ್ತೀಗ ನಿಲ್ಲಿಸ್ತಿದ್ದೀನಿ ಕ್ಯಾಮ್ರಾವನ್ನು. ಮೊದಲೆಲ್ಲ ಸ್ವಲ್ಪ ನಾಚಿಕೆ ಮಾಡಿಕೊಂಡ್ರು, ಆಮೇಲೆ ಸರಿ ಆಯಿತು. ಹಾಗೆ ಇಲ್ಲಿ ಹಾಗೆ ಕಟ್ಟನ್ನು ನಾನು ಕೆಳಗಡೆ ಇಡಬೇಕು ಅಂತ ನಾನು ಕೂಡ ಗದ್ದೆಯ ಕಂಠದಲ್ಲಿಟ್ಟುಕೊಂಡು ಕ್ಯಾಮ್ರಾವನ್ನು ಮೇಲುಗಡೆ ಕೆಳಗೆ ಇಳಿದು ಬಂದಿದ್ದೀನಿ ಗದ್ದೆಗೆ. ನೋಡಿ, ಈಗ ಹಾಗೆ ಕಟ್ಟು ತೆಗಿತಿದ್ದೀನಿ, ತೋರಿಸ್ತೀನಿ. ಹಾಗೆ ಬಂದು ಊರುಗಳೆಲ್ಲ ಒಂದು ರೀತಿ ಮುಜುಗರ ಪಡ್ತಾರೆ. ಯಾಕಂದರೆ ಹಳ್ಳಿ ಹೆಣ್ಮಕ್ಳಾಗಿದ್ದಕ್ಕೆ ಅವರಿಗೆ ಕ್ಯಾಮ್ರಾ ಅಂದರೆ ಸ್ವಲ್ಪ ಮುಜುಗರ ಆಗತ್ತೆ. ಆದರೂ ಕೆಲವರು ಮುಖ ತೋರಿಸ್ತಾರೆ, ಕೆಲವು ತೋರಿಸಲ್ಲ. ಹಾಗೆ ಅಲ್ಲಿ ಕೇಳ್ತಿದ್ದಾರೆ, ಏನು ಮಾಡ್ತಿದ್ದೀರಿ ನೀವು ಅಂತ. ನಾನು ಅದನ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ, ಹಳ್ಳಿ ಅಲ್ವಾ, ಹಾಗಾಗಿ ಹೇಳಿದೆ, ಹೀಗೆ ಯೂಟ್ಯೂಬ್ನಲ್ಲಿ ವಿಡಿಯೋ ಬಿಡ್ತಿದ್ದೀನಿ, ಹಾಗಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಯಾಕಂದರೆ ನಾನು ಅಲ್ಲಿ ಕೆಲಸಕ್ಕೆ ಹೋದವನಲ್ಲ, ಬೇರೆ ಕಡೆ ಹೋದವನು, ಅಲ್ಲಿ ಬಂದಿದ್ದೆ. ಹಾಗಾಗಿ ನಾನು ಕೂಡ ಅಲ್ಲಿ ನಿಂತಿದ್ದೀನಿ. ನೋಡಿ, ಹಾಗೆ ಕಟ್ಟನ್ನು ಎತ್ತು ಆ ಕಡೆ ಇಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪನಾದರೂ ನಾನು ಕೆಲಸ ಮಾಡಬೇಕಲ್ವ, ಅವರಿಗೂ ಸ್ವಲ್ಪ ಖುಷಿ ಆಗಲಿ ಅಂತ. ಯಾಕಂದರೆ ಹಳ್ಳಿ ಹೆಣ್ಮಕ್ಳು ಸ್ವಲ್ಪ ಯಾವಾಗೂ ನಾಚಿಕೆ ಸ್ವಭಾವದವ್ರು ಆಗಿರೋದಕ್ಕೆ ಕ್ಯಾಮ್ರಾಕ್ಕೆಲ್ಲ ಅಷ್ಟೊಂದು ಪೋಸ್ ಕೊಡೋಲ್ಲ. ಕ್ಯಾಮ್ರಾಗೆ ಪೋಸ್ ಕೊಡೋದಂದರೆ ಅವ್ರಿಗೆ ಬೇಜಾರು. ಹಾಗಾಗಿ ನಾನು ಸ್ವಲ್ಪ ಪರಿಚಯ ಇರೋದರಿಂದ ಒಳ್ಳೆ ಮತ್ತು ಊರಿನವರೇ ಆದ್ದರಿಂದ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದನ್ನು ಕೂಡ ಹೆಣ್ಮಕ್ಳ ಹತ್ರ ಕೇಳಿಕೊಂಡು ನೀವು ವಿಡಿಯೋ ಮಾಡ್ತೀನಿ ಮತ್ತು ಹೀಗಿದೆ, ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಎಲ್ಲ ಕರೆಕ್ಟಾಗಿ ಅವರಿಗೆ ಮನವರಿಕೆ ಆಗೋ ಥರ ಹೇಳಿ ಆಮೇಲೆ ಒಪ್ಕೊಂಡಿದ್ದಾರೆ. ಮತ್ತು ಇವರು ಮನೆ ಯಜಮಾನ, ಇಲ್ಲಿ ನಿಂತಿದ್ದಾರಲ್ವ, ಅವರು ಮನೆ ಯಜಮಾನ, ಈ ಗದ್ದೆ ಓನರ್ ಅವರು.
ಅವರನ್ನು ಕೂಡ ಕರೆಕ್ಟಾಗಿ ವಿಡಿಯೋ ಮಾಡಿದ್ದೀನಿ. ಇನ್ನು ಅವ್ರ ಮಗ ಕೂಡ ಅಲ್ಲಿ ಟಿಲ್ಲರ್ನಲ್ಲಿ ಗದ್ದೆ ಹೊಡ್ತಾ ಇದ್ದಾರೆ. ಅವರು ಏನು ಮಾಡ್ತಿದ್ದಾನೆ ಅಂತ ನೋಡೋಕ್ಕಾಗಿ ಬಂದಿದ್ದರು. ಆಮೇಲೆ ಹೇಳಿದೆ ಅವರಿಗೆ, ಹೀಗೀಗೆ ಗದ್ದೆ ನಾನು ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಅಂತ ಕರೆಕ್ಟಾಗಿ ಅವರಿಗೂ ಕೂಡ ತಿಳಿಸಿ ಹೇಳಿ ಆಮೇಲೆ ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ಪರ್ಮಿಷನ್ ಬೇಕಲ್ವಾ. ಯೂಟ್ಯೂಬ್ನಂಥ ಮಹಾ ಚಾನಲಲ್ಲಿ ನಾವು ಒಂದು ವಿಡಿಯೋವನ್ನು ಹಾಕ್ತೇವೆ ಅಂದಾಗ ಅಲ್ಲಿನ ಜನಗಳ ಪರ್ಮಿಷನ್ ತಗೊಂಡು ಅವರ ಒಪ್ಪಿಗೆ ಪಡೆದ ಮೇಲೇ ಈ ವಿಡಿಯೋಗಳನ್ನು ಹಾಕಬೇಕಾಗತ್ತೆ. ಸುಮ್ಮನೆ ಬಂದು ವಿಡಿಯೋ ಮಾಡಿ ನಾಳೆ ಅದರಿಂದ ಏನಾದರೂ ರಿಸ್ಕ್ ಬರಬಾರ್ದಲ್ಲ. ಇದು ನೋಡಿ, ಅದು ಆಗಿ ಗದ್ದೆ ಓನರ್ ಮಗ ಅವರು ಗದ್ದೆ ಹೊಡ್ತಾ ಇದ್ದಾರೆ ಟಿಲ್ಲರ್ನಲ್ಲಿ. ಮೊದಲೆಲ್ಲ ಎತ್ತುಗಳಿರ್ತಿದ್ವು, ಈಗ 1-2 ವರ್ಷ ಆಯಿತು ಎತ್ತುಗಳನ್ನು ಬಿಟ್ಟು ಟಿಲ್ಲರ್ ತಂದುಕೊಂಡಿದ್ದಾರೆ. ನಮಸ್ತೆ ಬಂಧುಗಳೇ. ಇಲ್ಲ ಅಂದರೆ ಅವರು ಕೂಡ ಇದು ಗದ್ದೆ ಎತ್ತುಗಳನ್ನು ಕಟ್ಟೆ ಹೊಡ್ತಿದ್ರು. ತುಂಬ ಊರುಗಳಿಗೆಲ್ಲ ಹೋಗಿ ಅವ್ರ ಎತ್ತುಗಳನ್ನು ತೊಗೊಂಡೋಗಿ ಅಲ್ಲೆಲ್ಲ ಗದ್ದೆ ಹೂಡಿ ಮತ್ತು ತಮ್ಮ ಗದ್ದೆಗಳನ್ನು ಕೂಡ ಹುಡ್ಕೊಂಡು ಒಳ್ಳೊಳ್ಳೆ ಎತ್ತುಗಳನ್ನು ತರ್ತಿದ್ರು. ಸಾಮಾನ್ಯವಾಗಿ ಹಳ್ಳಿ ಕಗ್ಗ ಎತ್ತುಗಳನ್ನೇ ಹುಡುಕ್ತಿದ್ರು ಅವರು. ಯಾಕಂದರೆ ಇಲ್ಲಿ ನಮ್ಮ ಹಳ್ಳಿಯಲ್ಲಿ ತುಂಬ ಅರಳು ಭೂಮಿ, ಹಾಗಾಗಿ ಅಂದರೆ ತುಂಬ ಆಳವಾಗಿ ಹುಗ್ಗಿಯತ್ತೆ, ಮೇಲೆ ಇರಲ್ಲ. ಈ ಕೆಲವು ಕಡೆ ಹಾಗೆ 3 ಇಂಚು 2 ಇಂಚು ಅಲ್ಲ, ಇಲ್ಲಿ 1 ಫೂಟಿಗೂ ಹೆಚ್ಚಿಗೆ ಆಳ ಹುಗ್ಗಿಯತ್ತೆ. ಕೆಲವು ಕಡೆ 3 ಫೂಟ್ನವರೆಗೂ ಹುಗ್ಗಿಯುವಂಥ ಹೂಗ್ಲು ಅಂತಾರೆ ಅದಕ್ಕೆ. ಅಲ್ಲಿ ಕೆಳಗಡೆ ಗದ್ದೆಯಲ್ಲಿ ನಾಳೆ ರವಿವಾರ ತೋರಿಸ್ತೀನಿ. ರವಿವಾರ ಸ್ವಲ್ಪ ವಿಡಿಯೋ ಮಾಡ್ತೀನಿ, ಆ ವಿಡಿಯೋಗಳನ್ನು ತೋರಿಸ್ತಿದ್ದೀನಿ. ಇಲ್ಲಿ ನೋಡಿ, ಕೆಲವು ಕಡೆ ಗದ್ದೆಯನ್ನು ತುಂಬಿ ತೋಟ ಹಚ್ಚಿದ್ದಾರೆ ಸ್ವಲ್ಪ. ಯಾಕಂದರೆ ಅವ್ರದ್ದು ತೋಟ ಕಡಿಮೆ ಇರೋದ್ರಿಂದ ಅವ್ರು ತೋಟ ಹಚ್ಕೊಂಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಈಗ ಟಿಲ್ಲರ್ನ ಹೂಡೋದನ್ನು ತೋರಿಸ್ತಾ ಇದ್ದೀನಿ. ಟಿಲ್ಲರ್ ಹತ್ತಿರನೇ ಹೋಗಿ ನಿಂತ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ನೋಡಿ, ಟಿಲ್ಲರ್ ಹತ್ತಿರದಲ್ಲಿ ನಿಂತ್ಕೊಂಡಿದ್ದು ತೆಗೆದಿದ್ದು. ಮತ್ತು ಹಾಗಾಗಿ ಸ್ವಲ್ಪ ಕ್ಯಾಮ್ರಾ ಆ ಕಡೆ, ಯಾಕಂದರೆ ನಾನು ನಿಂತಿದ್ದು ಕೂಡ ಅರ್ಲ ಗದ್ದೆಯಲ್ಲಿ ಆಗಿದ್ದಕ್ಕೆ ಅದನ್ನು ಮಾಡಬೇಕಾಗತ್ತೆ. ಹತ್ತಿರದಿಂದ ತೆಗಿಬೇಕು ಅಂದಾಗ ನಾನು ಕೂಡ ಅದಕ್ಕೆ ಮೈ ಹುಡ್ಕೊಂಡೇ ಹೋಗಬೇಕಾಗತ್ತೆ. ಮತ್ತು ಮೇಲಾಗಿ ಇಲ್ಲಿ ನೋಡಿ, ಇಲ್ಲಿ ಗದ್ದೆ ನೆಟ್ಟಿ ಮಾಡ್ತಾಯಿದ್ದಾರೆ, ಅಲ್ಲಿ ಕೀಳ್ತಾ ಇದ್ದಾರೆ, ಇಲ್ಲಿ ನೆಟ್ಟಿ ಮಾಡ್ತಾಯಿದ್ದಾರೆ. 2 ಒಂದೇ ದಿವಸ ತೆಗೆದಿದ್ದು. ಒಂದೇ ಗದ್ದೆ ಕೂಡ, ಒಬ್ಬರದೇ ಗದ್ದೆ. ಇಲ್ಲಿ ಒಂದಷ್ಟು ಜನ ಸಸಿಗಳನ್ನು ಕೇಳ್ತಾರೆ, ಮತ್ತೊಂದು ಕಡೆ ಒಂದು ಸ್ವಲ್ಪ ಜನ ಸಸಿಗಳನ್ನು ನೆಡ್ತಾರೆ. ಹಾಗಾಗಿ ನಾನು ನೆಡೋಣ ಅಂತ ಹೋಗಬೇಕು ಅಂತ ಅಂದ್ಕೊಂಡೆ. ಆಮೇಲೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದು, ಮತ್ತವರೆಲ್ಲ ನಗಾಡೋದು ಅದೆಲ್ಲ ಆಗಬಾರ್ದು ಅಂತ ಹಾಗೆ ಬಂದೆ. ಹೆಣ್ಮಕ್ಳಲ್ವಾ, ಇವರು ಕೂಡ ಅದೇ ಟೀಮ್ನವರೇ, ಆದರೆ ಬೇರೆ ಗದ್ದೆಯಲ್ಲಿ ನೆಡ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಸ್ವತಃ ತೋರಿಸಿದಾಗ ನಾನು, ಯಾಕಂದರೆ ಇದೆಲ್ಲೂ ನಾನು ಸ್ಪೀಡ್ ಮಾಡಿಲ್ಲ. ಯಾಕಂದರೆ ಇದು ತುಂಬ ಚಿಕ್ಕದಾಗಿ ಚೊಕ್ಕವಾಗಿ ಮಾಡ್ಕೊಂಡು ಬಂದಿದ್ದು ವಿಡಿಯೋ ಆಗಿದ್ದಕ್ಕೆ ಅಷ್ಟೊಂದು ಸ್ಪೀಡ್ ಮಾಡಿಲ್ಲ. ನೋಡಿ, ಇಲ್ಲಿ ಆದಷ್ಟು ಜೂಮ್ ಸಹಿತ ಕಮ್ಮಿ ಮಾಡಿದ್ದೀನಿ. ಯಾಕಂದರೆ ನಾನು ಗದ್ದೆಯ ಮೇಲುಗಡೆ ನಿಂತ್ಕೊಂಡು ನಾನು ಕೆಳಗಿಂದ ಫೋಟೋ ಹೊಡೆದಿದ್ದು. ಯಾಕಂದರೆ ಅಲ್ಲಿ ಹೊರಲ ಗದ್ದೆ, ಮತ್ತು ನಾನು ಕೂಡ ಇಳಿಯೋದು ಮತ್ತು ಹೆಣ್ಮಕ್ಳ ಹತ್ರ ತುಂಬ ಹತ್ತಿರದಿಂದ ಹೋಗಿ ತೆಗೆಯೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ. ಮತ್ತು ಮೇಲಾಗಿ ಇಲ್ಲಿ ನೋಡಿ, ಇವರು ನಮ್ಮ ಊರಿನ ಲಕ್ಷ್ಮಿ, ಸರೋಜ ಮತ್ತು ಸಾವಿತ್ರಿ ಮತ್ತು ಬಾಗಿ, ಇವರು 4 ಜನ ಅಲ್ಲಿದ್ದಾರೆ. ಅಲ್ಲಿ ಹಾಗೆ ಕೇಳುತ್ತಿರೋರು ನೀಲಾವತಿ, ಇಂದಿರಾ, ಮತ್ತೊಬ್ಬಳು ನೀಲಾವತಿ, 2 ಜನ ನೀಲಾವತಿ ಮತ್ತು ಬಾಗಿ ಅಂತ ಅವರು ಕೂಡ ಇದ್ದಾರೆ. ಇಲ್ಲಿ ಒಂದು ಕಡೆ ಲಕ್ಷ್ಮೀ, ಸಾವಿತ್ರಿ ಮತ್ತು ಸರೋಜ, ಮತ್ತೊಬ್ಬಳು ಸರೋಜ ಇದ್ದಾಳೆ. ಅವಳ ಹೆಸರು ಕೂಡ ಸರೋಜನ ಅಂತ ಅಂದ್ಕೊಂಡಿದ್ದೀನಿ. ಅವಳ ಹೆಸರು ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಹಾಗೆ ಅಲ್ಲಿ ಹಾಳೆಯಲ್ಲಿ ಕಡಿತಿರೋರು ಚಂದ್ರಗೌಡ ಅಂತ, ಅವರು ಕೂಡ ಮನೆ ಓನರು, ಅವರು ಕೂಡ ಅಲ್ಲಿದ್ದಾರೆ. ಹಾಗೆ ಪೋರ್ಟೆಲ್ನಲ್ಲಿ ಓಡ್ತಾ ಇರೋದು ಮಂಜುಗೌಡ ಅಂತ, ಅವರು ಚಂದ್ರಗೌಡರ ಮಗ. ಹಾಗಾಗಿ ನಾನು ಎಲ್ಲ ವಿಡಿಯೋಗಳನ್ನು ಮಾಡಿಕೊಂಡು ಅಲ್ಲಿ ಬಂದು ಮತ್ತು ಎಲ್ಲ ಗದ್ದೆಗಳ ಫೋಟೋ ಮತ್ತು ಶಾರ್ಟ್ಗಳಂತೂ ಕೆಲವೊಂದು ತಗೊಂಡೆ. ಸೀದಾ ಮೇಲ್ಗಡೆ ಬಂದೆ.
ಮೇಲುಗಡೆ ಬಂದಾಗ ನಮ್ಮ ಅಧ್ಯಕ್ಷರು ನಮ್ಮೂರಿನ ಮಂಡಲ ಪಂಚಾಯತ್ ಅಧ್ಯಕ್ಷರು ಹುಲ್ಲು ಕಡಿತಾಯಿದ್ರು. ಅವ್ರನ್ನೂ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದರಿಂದ ಹಾಕಿಲ್ಲ, ಆಮೇಲೆ ಹಾಕ್ತೀನಿ, ಅದನ್ನು ಶಾರ್ಟಲ್ಲಿ ಹಾಕ್ತೀನಿ, ಸಣ್ಣದಾಗಿ ಮಾಡಿದ್ದೀನಿ. ಹಾಗೆಯೇ ಅವರು ತಮ್ಮನ ಮನೆಗೆ ಬಂದೆ, ಅಲ್ಲೂ ಕೂಡ ಅವರು ಗದ್ದೆ ಹಳೆ ಕಡಿತಾಯಿದ್ರು. ಆದರೆ ನಾನು ಅಲ್ಲಿ ಇದೇನು ಮಾಡಿಲ್ಲ, ಯಾಕಂದರೆ ಅಲ್ಲಿ ಸ್ವಲ್ಪ ಕಬ್ಬಿನ ಗದ್ದೆಗಳಿಗೆ ಇದನ್ನು ಕೊಟ್ಟೋದನ್ನು ನಾನು ತೋರಿಸ್ತೀನಿ. ಅದನ್ನು ಕೂಡ ಶಾರ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ, ಅದನ್ನು ಕೂಡ ಶಾರ್ಟಲ್ಲೇ ಹಾಕ್ತೀನಿ. ಹಾಗೆ ಈಗ ನಾವು ಬಂದ್ಬಿಟ್ಟು ಇಲ್ಲಿ ಮತ್ತೆ ಇವರು ಮನೆ ಯಜಮಾನರು ಗದ್ದೆ ಹಿಡ್ಕೊಂಡು ಏರು ತಗ್ಗುಗಳನ್ನು ಲೆವೆಲ್ ಮಾಡ್ತಾ ನೀರನ್ನು ಸಮತೋಲನವಾಗಿ ನಿಲ್ಲುವ ಹಾಗೆ ಮಾಡ್ತಾಯಿದ್ದಾರೆ. ಇದು ಯಾಕಂದರೆ ಏಕಾಗ್ರತೆ ಅಂತ ಮಾಡುವಂಥ ಕೆಲಸಗಳು. ಹೊರಳುಗಳನ್ನು ಒಂದು ಕಡೆ ಪೋರ್ಟೇಲ್ ಆಗಿದ್ದಕ್ಕೆ ಈ ಮೊದಲಿನ ಹಾಗೆ ಇದನ್ನು ಮಾಡಲ್ಲ. ಮೊದಲು ಕೋರ್ಡು ಅಂತ ಹೊಡಿತಿದ್ರು, ಈಗ ಇದಕ್ಕೆಲ್ಲ ಕೋರ್ಡ್ ಹೊಡೆಯಲ್ಲ, ಅವರು ಪೋರ್ಟೇಲಲ್ಲಿ ಹೊರಲು ಮಾಡಿ ಬೇಕಾದಷ್ಟು ಇದು ಮಾಡ್ತಾರೆ. ಹಾಗೆ ಇದು ಬಂದುಬಿಟ್ಟು ಇದು ಗದ್ದೆಗೆ ಬೆಚ್ಚು ನಿಲ್ಲಿಸೋದು ಅಂತಾರೆ. ಅಂದರೆ ಇದನ್ನು ಮುಂಡಿಗೆಯನ್ನು ಕಡಿದು ಗದ್ದೆ ಕಾರು ಈ ಬ್ಲಾಗ್